ಕುಮಾರಣ್ಣರವರು ಮುಖ್ಯಮಂತ್ರಿ ಆದ್ರಲ್ಲ, ಅಲ್ಲಿವರೆಗೆ ಎಲ್ಲ ಮುಖ್ಯಮಂತ್ರಿಗಳು ಬಂಗಾರಪ್ಪನವರು, ಅವತ್ತು ವೀರೇಂದ್ರ ಪಾಟೀಲ್ರವರು, ಯಾರ್ಯಾರು ಪುಣ್ಯಾತ್ಮರು ಮುಖ್ಯಮಂತ್ರಿ ಆಗಿದ್ದರು ಅವರೆಲ್ಲರೂ ಮಾಡಿರ್ತಕ್ಕಂಥ ಸಾಲ 3,27,209 ಕೋಟಿ. ಆಗ ಜನಸಂಖ್ಯೆ ಎಷ್ಟಿತ್ತು ಅಂದರೆ 6,06,00,000 ಇತ್ತು. ಎಲ್ಲ ಮುಖ್ಯಮಂತ್ರಿಗಳು ಸೇರಿ ಯಾವ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ 25% ಈ ರಾಜ್ಯಕ್ಕೆ ಇಟ್ಟು ಅವತ್ತು ಅದಕ್ಕಿಂತ ಹೆಚ್ಚು ಒಬ್ಬ ವ್ಯಕ್ತಿ ಮೇಲೆ ಸಾಲ 49,000ದಿಂದ 50,000 ರೂಪಾಯಿ ಇತ್ತು. ಸಾಲ ಮನ್ನಾ ಮಾಡಿ ರೈತರದು 2-3 ಬಾರಿ ಇಷ್ಟೆಲ್ಲ ಮಾಡಿ ಸನ್ಮಾನ್ಯ ನಮ್ಮ ಮೈಸೂರು ಜಿಲ್ಲೆಯ ಮುಖ್ಯಮಂತ್ರಿಗಳು 26-27 ಇನ್ನು ಮುಂದಕ್ಕೆ ಬರಬೇಕು. ಇಲ್ಲಿವರೆಗೆ ರಾಜ್ಯದ ಒಟ್ಟು ಸಾಲ 8,24,000 ಕೋಟಿ. ಎಷ್ಟು? 8,24,000 ಕೋಟಿ. ಈಗ ಜನಸಂಖ್ಯೆ ಅಂದಾಜು 7 ಕೋಟಿ ಎಷ್ಟಿದ್ದಾರೆ. ಈಗ ನಮ್ಮ ಮುಖ್ಯಮಂತ್ರಿಗಳು 17 ಬಾರಿ ಬಜೆಟನ್ನು ಮಂಡಿಸಿ ಅಷ್ಟೊಂದು ಅನುಭವ ಇರ್ತಕ್ಕಂಥವ್ರು ಈಗ ಕಂಡುಬಿಡ್ತಲ್ಲ, ಮಗು ಹುಟ್ಟದಲ್ಲ, ಆ ಮಗುವಿಗೂ ಸೇರಿ ಸಾಲ 1,17,000ದಿಂದ 18,000. ಎಷ್ಟು? 17,000ದಿಂದ 18,000. 1 ಲಕ್ಷ. ಇವೆಲ್ಲವನ್ನ ಈ ರಾಜ್ಯವನ್ನು ಆಳಿದಂಥ ಎಲ್ಲ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಸಾಲ ಮತ್ತು ಇವರು ಮಾಡಿರ್ತಕ್ಕಂಥ ಸಾಲನ ಲೆಕ್ಕ ಹಾಕಿದ್ರೆ ಅಷ್ಟು ಜನ ಮುಖ್ಯಮಂತ್ರಿಗಳಿಗಿನ್ನ ಇವರ ಸಾಲವೇ